ರೆಡ್ ಒನ್ ಇದು ಜುಮಾಂಜಿ ಮೂವಿ ಡೈರೆಕ್ಟ್ ಮಾಡಿರೋ ಜೇಕ್ ಕ್ಯಾಸ್ಡನ್ ಈ ಮೂವಿನೂ ಡೈರೆಕ್ಟ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಡ್ವೇನ್ ಜಾನ್ಸನ್, ಕ್ರಿಸ್ ಇವಾನ್ಸ್, ಜೆ.ಕೆ. ಸಿಮಾನ್ಸ್, ಕೀರ್ನನ್ ಶಿಂಕಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಮೂವಿದು ಇಂಡೆಪ್ತ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಜಾಕ್ ಒಬ್ಬ ದೊಡ್ಡ ಹ್ಯಾಕರ್. ಇವನ ಸಹಾಯದಿಂದ ಕ್ರಿಸ್ಮಸ್ ಹಿಂದಿನ ದಿನ ಯಾರೋ ಸಾಂತಾ ಕ್ಲಾಸ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಸೊ ಇವಾಗ ಸಾಂತಾ ಕ್ಲಾಸ್ ಬಾಡಿಗಾರ್ಡ್ ಆಗಿರೋ ಕಾಲಮ್ ಸಾಂತಾ ಕ್ಲಾಸ್ನ ಹುಡುಕಿ ಕರ್ಕೊಂಡು ಬರ್ತಾನ. ಅಷ್ಟಕ್ಕೂ ಅವ್ರನ್ನ ಕಿಡ್ನಾಪ್ ಮಾಡಿದ್ ಯಾರು, ಯಾತಕ್ಕೋಸ್ಕರ ಮಾಡಿದ್ರು, ಅಂಡ್ ಕಾಲಮ್ನ ಈ ಅಡ್ವೆಂಚರಸ್ ಜರ್ನಿ ಹೇಗಿರುತ್ತೆ, ಅದರಲ್ಲಿ ಬರೋ ಪ್ರಾಬ್ಲಮ್ಸ್ಗಳನ್ನ ಜಾಕ್ ಜೊತೆ ಸೇರಿ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡ್ತೀರಾ. ಅಂಡ್ ಈ ಮೂವಿ ನೋಡಿ ನನಗನ್ಸಿದ್ದು, ಇದೇನಿದ್ರು ಟೈಮ್ ಪಾಸ್ ಮಾಡೋರಿಗೆ, ಒಂದೊಳ್ಳೆ ಎಂಟರ್ಟೈನ್ ಬೇಕು ಅನ್ನೋರಿಗೆ ಮಾತ್ರ. ಈ ಯುನಿಕ್ ಕಾನ್ಸೆಪ್ಟ್, ಡಿಫ್ರೆಂಟ್ ಸ್ಟೋರಿ ಲೈನ್ ಇಷ್ಟಪಡೋರಿಗೆ ಈ ಮೂವಿ ಬರೀ ಎಂಟರ್ಟೈನ್ ಒಂದು ಮಾಡುತ್ತೆ. ಲಾಜಿಕ್ ಅಂತೂ ಹುಡ್ಕಂಗಿಲ್ಲ, ಸುಮ್ಮನೆ ನೋಡಿ ಎಂಜಾಯ್ ಮಾಡ್ಬೇಕಷ್ಟೇ. ಇನ್ನು ಮೂವಿ ಸ್ಟಾರ್ಟಿಂಗ್ 20 ನಿಮಿಷ ಯಾರು ಇವರೆಲ್ಲ ವಿಚಿತ್ರವಾಗಿದಾರಲ್ಲ, ಇವರೇನ್ ಭೂಮಿ ಮೇಲೆ ಇದ್ದಾರೋ ಅಥವಾ ಬೇರೆ ಪ್ರಪಂಚದಿಂದ ಬಂದವರ ಏನೂ ಗೊತ್ತಾಗಲ್ಲ, ಕನ್ಫ್ಯೂಷನ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಕ್ರಿಸ್ಮಸ್ ತಾತ ಯಾವಾಗ ಕಿಡ್ನಾಪ್ ಆಗ್ತಾನೋ ಅಲ್ಲಿಂದ ನೀಟಾಗಿ ಒಂದಾದ್ಮೇಲೊಂದು ಅವರ ಕಾನ್ವರ್ಸೇಷನ್ ಅಂಡ್ ಡೈಲಾಗ್ಸ್ಗಳಿಂದ ಅವರೆಲ್ಲ ಯಾರು, ಎಲ್ಲಿಂದ ಬಂದ್ರು, ಅಂಡ್ ಅವರೆಲ್ಲ ಎಲ್ಲಿರ್ತಾರೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಇದ್ರ ಜೊತೆಗೆ ಕಾಮಿಡಿ ನೋಡಕ್ಕೆ ಜಾಸ್ತಿ ಸಿಗಲ್ಲ, ಬಟ್ ಸಿಚುಯೇಷನಲ್ ಹ್ಯೂಮರ್ ಅಲ್ಲಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಸಾಂತಾ ಕ್ಲಾಸ್ ಬಗ್ಗೆ ಕ್ಲಾರಿಟಿ ಕೊಡೋದು, ಅವರ ಕೆಲಸನ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅದು ಅಲ್ಲಿರೋ ಬೇರೆ ಕ್ಯಾರೆಕ್ಟರ್ಗೆ ಅರ್ಥ ಮಾಡಿಸೋ ಥರ ಇರಲಿಲ್ಲ, ಡೈರೆಕ್ಟ್ ಆಡಿಯನ್ಸ್ಗೆ ಹೇಳೋ ಥರ ಇತ್ತು. ಅದೊಂದು ಹೇಗಿತ್ತು ಅಂದ್ರೆ, ಊರಲ್ಲಿ ಬರೋ ನಾಟಕದ ಥರ ಅನ್ಸುತ್ತೆ. ಆ ಕಾನ್ವರ್ಸೇಷನ್ಗೆ ಇನ್ನೂ ಬೆಟರ್ ಆಗಿ ಸಿಚುಯೇಷನ್ಸ್ನ ಕ್ರಿಯೇಟ್ ಮಾಡ್ಕೊಬೋದಿತ್ತು. ಇದು ನೆಗೆಟಿವ್ ಅಲ್ಲ, ಆ ಥರ ಒಂದು ಫೀಲ್ ಕೊಡುತ್ತೆ ಅಷ್ಟೇ, ಪರ್ಟಿಕ್ಯುಲರ್ಲಿ ಆ ಪೋರ್ಷನ್ ಅಲ್ಲಿ ಮಾತ್ರ. ಇನ್ನು ಇದರಲ್ಲಿ ರಿಯಾಲಿಟಿ ವರ್ಲ್ಡ್ಗೆ ಮ್ಯಾಜಿಕಲ್ ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡಿರೋದ್ರಿಂದ ಇನ್ನೊಂಚೂರು ಬ್ಯೂಟಿಫುಲ್ ಆಗಿ ತೋರಿಸ್ಬೋದಿತ್ತು. ಬಟ್ ಇಟ್ಸ್ ಓಕೆ, ಕಾಲಮ್ ಜರ್ನಿ ಸ್ಟಾರ್ಟ್ ಆಗೋದ್ರಿಂದ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಇವರು. ಅಂಡ್ ಕ್ಯಾರೆಕ್ಟರ್ಗಳ ಡಿಸೈನ್ ಅಂಡ್ ಅವರ ಕಾಸ್ಟ್ಯೂಮ್, ಡಿಫ್ರೆಂಟ್ ಟೈಪ್ ಆಫ್ ಟಾಕಿಂಗ್ ಅನಿಮಲ್ಸ್, ಇವೆಲ್ಲ ನೋಡಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇಷ್ಟ ಆಗ್ತವೆ. ಇನ್ನು ಜಾಕ್ ಅಂಡ್ ಕಾಲಮ್ ಇವರಿಬ್ರು ಕಾಂಬಿನೇಷನ್ ಫನ್ನಿಂದ ಥ್ರೂ ಔಟ್ ದ ಮೂವಿ ಎಂಟರ್ಟೈನ್ ಮಾಡ್ತಾರೆ. ಜೊತೆಗೆ ಪ್ರೊಸೀಡಿಂಗ್ಸ್ಗಳು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಹೊಸ ಯುನಿಕ್ ಎಲಿಮೆಂಟ್ಸ್ನ ಯೂಸ್ ಮಾಡಿಕೊಂಡು ಎಂಗೇಜಿಂಗ್ ಆಗಿ ಸ್ಕ್ರೀನ್ ಪ್ಲೇನ ಬರ್ಕೊಂಡು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇದರಿಂದ ಎಂಟರ್ಟೈನ್ಮೆಂಟ್ ವೈಸ್ ಚೆನ್ನಾಗಿದೆ, ಅದರ ಲಾಜಿಕ್ ಅಂಡ್ ರಿಯಾಲಿಟಿನ ಇಟ್ಕೊಂಡು ನೋಡಿದ್ರೆ ಈ ಮೂವಿ ಡೆಫಿನೆಟ್ಲಿ ಇಷ್ಟ ಆಗೋದು ಡೌಟೇ. ಇಲ್ಲಿರೋ ಕತೆ ಕೂಡ ತುಂಬಾ ರೋಟಿನೇ, ಆದರೆ ಇಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೆಕ್ಸ್ಟ್ ಫೈಟಿಂಗ್ ಸೀನ್ಸ್ಗಳು ಸಖತ್ ಮಜಾ ಕೊಡುತ್ತೆ, ಒಂದೊಂದು ತುಂಬಾ ಡಿಫ್ರೆಂಟ್ ಆಗಿತ್ತು. ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳು ಬರ್ತವೆ ಹೋಗ್ತವೆ, ಅವು ತುಂಬಾ ಇಷ್ಟ ಆಗುತ್ತೆ. ಇನ್ನು ಸಾಂತಾ ಕ್ಲಾಸ್ ಅಂಡ್ ಅವರ ಫ್ಯಾಮಿಲಿ, ಅವರ ಲೋಕ ಹೇಗಿರುತ್ತೆ, ಅವರೆಲ್ಲ ಹೇಗೆ ಕೆಲಸ ಮಾಡ್ತಾರೆ, ಏನ್ ಕೆಲಸ ಮಾಡ್ತಾರೆ, ಈ ತರ ಎಲಿಮೆಂಟ್ಸ್ಗಳನ್ನ ಹೊಸದಾಗಿ ನೋಡೋದ್ರಿಂದ ಇಂಟ್ರೆಸ್ಟಿಂಗ್ ಆಗಿ ಸಿನಿಮಾ ಮುಗಿಯೋದೇ ಗೊತ್ತಾಗಲ್ಲ. ಇದ್ರ ಜೊತೆಗೆ ಜಾಕ್ ಅಂಡ್ ಕಾಲಮ್ ಅವರ ಅಡ್ವೆಂಚರಸ್ ಜರ್ನಿ, ಅಲ್ಲಿ ಬರುವಂಥ ಲೊಕೇಶನ್ಸ್ಗಳು, ಪ್ರೊಡಕ್ಷನ್ ಡಿಸೈನ್, ಸೆಟ್ ಡಿಸೈನ್, ವರ್ಲ್ಡ್ ಬಿಲ್ಡಿಂಗ್, ಜೊತೆಗೆ ಆಟ ಸಾಮಾನು ವಸ್ತುಗಳನ್ನ ಒರಿಜಿನಲ್ ಆಗಿ ಕನ್ವರ್ಟ್ ಮಾಡೋದಾಗ್ಲಿ, ಇವೆಲ್ಲ ಎಲಿಮೆಂಟ್ಸ್ಗಳು ಆಡಿಯನ್ಸ್ನ ಹುಕ್ ಆಗಿ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ವೈಸ್ ಜಾಕ್ ಅಂಡ್ ಕಾಲಮ್ ಕ್ಯಾರೆಕ್ಟರ್ಸ್ಗಳನ್ನ ಮಾಡಿರೋ ಕ್ರಿಸ್ ಇವಾನ್ಸ್ ಅಂಡ್ ಡ್ವೇನ್ ಜಾನ್ಸನ್ ಥ್ರೂ ಔಟ್ ದ ಮೂವಿ ಅವರ ಪರ್ಫಾರ್ಮೆನ್ಸ್ ಇಂದ ಎಂಟರ್ಟೈನ್ ಮಾಡ್ತಾನೆ ಬರ್ತಾರೆ. ಇನ್ನು ಸಾಂತಾ ಕ್ಲಾಸ್ ಕ್ಯಾರೆಕ್ಟರ್ ಮಾಡಿರೋ ಜೆ.ಕೆ. ಸಿಮಾನ್ಸ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಬಟ್ ವಿಲನ್ ಕ್ಯಾರೆಕ್ಟರ್ ಮಾಡಿರೋ ಕೀರ್ನನ್ ಶಿಂಕಾ ಅವರ ಕ್ಯಾರೆಕ್ಟರ್ನ ಇನ್ನೂ ಸ್ಟ್ರಾಂಗ್ ಆಗಿ ಮಾಡ್ಕೋಬೋದಿತ್ತು, ತುಂಬಾ ವೀಕ್ ಆಗೋಯ್ತು. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ, ಸೆಟ್ ಡಿಸೈನ್, ಪ್ರೊಡಕ್ಷನ್ ವ್ಯಾಲ್ಯೂಸ್, ವಿಜುವಲ್ ಎಫೆಕ್ಟ್ಸ್ ಎಲ್ಲ ಇಂಪ್ರೆಸಿವ್ ಅನ್ಸಲ್ಲ, ಡೀಸೆಂಟ್ ಆಗಿತ್ತು. ಎಡಿಟಿಂಗ್ ಕೂಡ ಡೀಸೆಂಟ್ ಆಗಿ ಚೆನ್ನಾಗಿದೆ. ಇನ್ನು BGM ಎಲ್ಲಿ ಹಾಕಿದ್ರೆ ಎಲ್ಲಿ ಬಂತು ಅಂತ ಒಂದೂ ಗೊತ್ತಾಗ್ಲಿಲ್ಲ. ಸೊ ಓವರ್ ಆಲ್ ಸಿನಿಮಾ ಒಳ್ಳೆ ಎಂಟರ್ಟೈನ್ ಮಾಡುತ್ತೆ. ಲಾಜಿಕ್ ಎಕ್ಸ್ಪೆಕ್ಟ್ ಮಾಡ್ದಲೇ ಇದ್ರೆ ಒಂದೊಳ್ಳೆ ಡೀಸೆಂಟ್ ವಾಚ್ ಆಗುತ್ತೆ. ಫ್ರೆಂಡ್ಸ್ ಜೊತೆ ನೋಡೋಕ್ಕೆ, ಟೈಮ್ ಪಾಸ್ ಮಾಡೋಕ್ಕೆ ಬೋರ್ ಅಂತೂ ಆಗಲ್ಲ. ಅಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಏನೂ ಇರಲ್ಲ. ಈ ಮೂವಿ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಈವನ್ ಡಬ್ಬಿಂಗ್ ಕೂಡ ತುಂಬ ಚೆನ್ನಾಗಿದೆ. ಅಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದರೂ ನೋಡಿದರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು, ಆ್ಯಂಡ್ ಇದರಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.